ನ್ಯಾಯಯುತವಾಗಿ ನ್ಯಾಯದ ಮೂಲಕ ನಾವು ಎಲ್ಲವನ್ನು ಪಡೆಯುವಂತೆ ಕೋರ್ಟು ಕಚೇರಿಗಳು ನಡೆಯುತ್ತೆ. ರಾಮನ ಭಕ್ತ ಅಲ್ಲ, ರಾಮನನ್ನು ವಿರೋಧ ಮಾಡುವಂತ ಆ ಪಂಥದ ಒಬ್ಬ ಕಾರ್ಯಕರ್ತ ಇಲ್ಲಿದ್ರು. ಅವರು ಹೇಳಿದ್ರು, 5 ಜನರಲ್ಲಿ ಅವರೊಬ್ಬ, ಅವರು ಹೇಳಿದ್ರು ಅಲ್ಲಿದ್ದದ್ದು ರಾಮನ ಮಂದಿರ, ಹಿಂದೆಯಲ್ಲಿ ಬಹಳ ದೊಡ್ಡದಾದ ರಾಮನ ಮಂದಿರ ಇತ್ತು, 7 ಅಂತಸ್ತಿನ ಬಹುದೊಡ್ಡವಾದಂತ ಮಂದಿರ ಇತ್ತು, ಅದನ್ನು ಪುಡಿ ಮಾಡಿ ಅದರಲ್ಲೇ ಕಟ್ಟಿರುವಂತ ಈ ಕಟ್ಟಡ, ಆದ ಕಾರಣ ಅಲ್ಲಿದ್ದದ್ದು ರಾಮನ ಮಂದಿರ. ಹೀಗೆ ನಾವು ಯೋಚನೆ ಮಾಡಬೇಕು. 100 ವರ್ಷಗಳ 450 ವರ್ಷಗಳ ಹಿಂದಿನಿಂದ ನಡೆದು ಬಂದಂತ ಈ ಒಂದು ನಾವೇನು ವ್ಯಾಜ್ಯ ಅಂತ ಹೇಳ್ತೇವೆ, ವ್ಯಾಜ್ಯ ನ್ಯಾಯ, ಆ ನ್ಯಾಯಾಂಗದ ಮುಖಾಂತರ ತೀರ್ಪಿನಲ್ಲಿ ಬಂದು ಅಲ್ಲಿ ರಾಮನ ಮಂದಿರವನ್ನೇ ಕಟ್ತೀವಿ. ಆಯ್ತು, ಅಷ್ಟೊತ್ತಿಗೆ ಜಾಗದ ತಕರಾರು ಆಯ್ತು. ಒಂದಲ್ಲದ್ರೆ ಒಂದು ಜಾಗ, ಅದರಲ್ಲಿ 3 ಪಾಲು ಮಾಡಬೇಕು, ಒಂದು ಅವರಿಗೆ, ಒಂದು ಇವರಿಗೆ, ಮತ್ತೊಂದು ಅವರಿಗೆ. ಈಶ್ವರ ಅಲ್ಲ, ಬೇರೆ ನಾವು ಹೇಳ್ತೇವೆ. ಭಜನೆ, ಸತ್ಸಂಗ, ಬೇರೆ ಬೇರೆ ರೀತಿಯ ಆಂದೋಲನಗಳು, ಈ ಮುಖಾಂತರ ಇವತ್ತು ನಾವೆಲ್ಲ ಪ್ರಪಂಚದ ಯಾರೇ ಬಂದು ಕಾಣುವಂತಹ ಒಂದು ಭವ್ಯವಾದ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗಿದೆ. ನನ್ನ ಪಾಲಿಗೂ ಕೂಡ ಅದು ಇದೆ. 35 ವರ್ಷಗಳ ಹಿಂದೆ ನೋಡಿದಂತ ರಾವಣನ್ನ ಮತ್ತೊಮ್ಮೆ ಕಣ್ಣರಳಿಸಿ ಅವನ ಪಾದಚರಣಕ್ಕೆ ನಮಸ್ಕಾರವನ್ನು ಮಾಡುವ ಮೂಲಕ ಆ ಪಾದೆಯನ್ನ ನಮಗೂ ಕೂಡ ಒಂದು ಒದಗಿ ಬಂತು. ನಮಗೆ ಇಲ್ಲಿದ್ದಾರೆ ಸತ್ಸಂಗದ ಒಬ್ಬ ಸದಸ್ಯರಾದ ರಾಜ್ಯ ಪ್ರಾಂತದ ಸತ್ಸಂಗ ಸದಸ್ಯರಾದ ಸಿದ್ದಾರಾಮ್ ಭಟ್ ಅವರ ಮುಖಾಂತರ ನಾನು ಕೂಡ ಮೊನ್ನೆ ಅಯೋಧ್ಯೆಗೆ ಹೋಗಿ ಬಂದೆ.